ಸೆಲ್ಫ್ ಆಕ್ಸಿಡೆಂಟ್ಗೆ ಸಹೋದರರು ಬಲಿಯಾಗಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಕರೆಂಟ್ ಪೋಲ್ಗೆ ಡಿಕ್ಕಿ ಆಗಿದೆ. ಸೆಲ್ಫ್ ಆಕ್ಸಿಡೆಂಟ್ಗೆ ಸಹೋದರರು ಜೀವವನ್ನೇ ತೆತ್ತಿರುವಂತಹ ಘಟನೆ ಇದು. ಶೇಖ್ ಅಸ್ಲಾಂ ಬಶೀರ್ ಹಾಗೂ ಶೇಖ್ ಶಕೀಲ್ ಬಶೀರ್ 24-23 ವರ್ಷದ ಹುಡುಗರು ಬೆಂಗಳೂರಿನ ಅಶೋಕ್ ನಗರ ಆನೆಪಾಳ್ಯ ಬಳಿ ಈ ಘಟನೆ ಆಗಿದೆ. ಇವತ್ತು ಮುಂಜಾನೆ 4:30 ಸುಮಾರಿಗೆ ಘಟನೆ ಸಂಭವಿಸಿತು ಅನ್ನೋದು ಗೊತ್ತಾಗ್ತಾ ಇದೆ. ಹೆಲ್ಮೆಟ್ ಹಾಕದೆ ಬೈಕನ್ನು ಸಹೋದರರು ಓಡಿಸ್ತಾ ಇದ್ರು. ಸೊ ಕರೆಂಟ್ ಪೋಲ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಇಬ್ಬರು ಸಹೋದರರು ಅಸುನೀಗಿದ್ದಾರೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ನೋಡಿ, ನಾವು ಹೆಲ್ಮೆಟ್ ವಿಚಾರವನ್ನ ಎಷ್ಟೇ ಜಾಗೃತಿಯನ್ನ ಎಷ್ಟೇ ವಿಭಿನ್ನವಾಗಿ ಕೂಡ ಸರ್ಕಾರ ಮಾಡಿದ್ರು ತಲೆ ಕೆಡಿಸ್ಕೊಳ್ಳಲ್ಲ ಕೆಲವರು. ಅದೇನೋ ಹೇರ್ ಸ್ಟೈಲ್ ಹಾಳಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೋ ಅಥವಾ ಹೆಲ್ಮೆಟ್ಟೇ ಭಾರ ತಲೆಗೆ ಅನ್ನೋ ನಿಟ್ಟಿನಲ್ಲೋ ಹೋಗ್ತಾರೆ. ನೋಡಿ, ಈ ಥರ ಜೀವ ಕಳ್ಕೊಳ್ತಾರೆ. ಅಟ್ಲೀಸ್ಟ್ ಹೆಲ್ಮೆಟ್ ಹಾಕಿದ್ದಿದ್ರೆ ಸೀರಿಯಸ್ ಇಂಜುರೀಸ್ ಆಗ್ತಾ ಇತ್ತು, ಪ್ರಾಣ ಉಳಿತಾ ಇತ್ತು ಅನ್ನೋದರ ಮಾಹಿತಿ ಇದೆ. ನೋಡಿ, ಇದೇ ಬೈಕ್ನಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಸುಕಿನ ಜಾವ ಈ ಆಕ್ಸಿಡೆಂಟ್ ಆಗಿರೋದು. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಹೇಗಾಯಿತು ಆಕ್ಸಿಡೆಂಟ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಹತ್ರ ಮಾಹಿತಿ ಇದೆ. ಬಟ್ ಆಕ್ಸಿಡೆಂಟ್ ಆಗೋ ಟೈಮ್ನಲ್ಲಿ ಏನಾದರೂ ಇವರು ನಶೆಯಲ್ಲಿದ್ರ ಅನ್ನುವಂತಹ ಪ್ರಮುಖ ಪ್ರಶ್ನೆ ಬರುತ್ತೆ, ಅಥವಾ ನಿದ್ದೆ ಮಂಪರ್ನಲ್ಲಿದ್ರ ಅನ್ನೋದು ಪ್ರಮುಖ ಪ್ರಶ್ನೆ ಬರುತ್ತೆ. ಮಮತಾ, ಅದನ್ನ ಏನು ರಕ್ತ ಪರೀಕ್ಷೆ ಮೂಲಕ ಒಂದು ಸ್ಪಷ್ಟನೆ ಪಡ್ಕೊಳ್ಬೇಕೇನಂತದ್ದು. ಯಾಕಂದ್ರೆ ಬೈಕ್ ನಲ್ಲಿ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಸಾವನ್ನಪ್ಪಿರೋ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಸಿಗ್ತಾ ಇಲ್ಲ. ವೈದ್ಯಕೀಯ ವರದಿಗಳು ಯಾವ ಬರ್ತವೆ ಆ ಸಂದರ್ಭದಲ್ಲಿ ಅವರ ಕುಡ್ದಿರೋಂಥದ್ದು ಇರ್ಬೋದು ಅಥವಾ ಗಾಂಜಾ ಸೇವನೆ ಮಾಡಿರೋಂಥ ಸಾಧ್ಯತೆಗಳು ಏನಾದ್ರು ಇದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಸ್ಪಷ್ಟನೆಯನ್ನ ಪಡ್ಕೊಳ್ತಾರೆ. ಆದ್ರೆ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಿರೋಂಥದ್ದು, ಬೈಕ್ ತುಂಬಾ ಚೆನ್ನಾಗಿತ್ತು, ಹೆವಿ ಸ್ಪೀಡ್ ಆಗಿ ಓಡಿಸಿದ್ರೆ, ಜೊತೆಗೆ ಸ್ನೇಹಿತರನ್ನ ಭೇಟಿ ಮಾಡುವಂತ ವಿಚಾರ ಇವೆಲ್ಲ ಕೂಡ ಇರೋ ಹಿನ್ನೆಲೆಯಲ್ಲಿ ಈ ಅಪಘಾತ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಸದ್ಯಕ್ಕೆ ಅವರ ಕುಟುಂಬಸ್ಥರನ್ನು ಕೂಡ ವಿಚಾರಣೆಗೊಳಪಡಿಸಬೇಕು. ಯಾವ ಸಂದರ್ಭದಲ್ಲಿ ಹೋದ್ರು ಮತ್ತು ಏನ್ ವಿಚಾರ ಅನ್ನೋದೆಲ್ಲ ಕನ್ಫರ್ಮ್ ಮಾಡ್ಕೊಂಡ ಬಳಿಕ ಈ ಪ್ರಕರಣದ ಮಾಹಿತಿ ಇನ್ನಷ್ಟು ಬಹಿರಂಗ ಆಗುವಂತದ್ದು. ಮಮತಾ, ರೈಟ್, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಬೈಕ್ ಕಂಡೀಷನ್ ಕೂಡ ಅಷ್ಟೇ, ಚೆಕ್ ಮಾಡಿದಾಗ ಒಳ್ಳೆ ಕಂಡೀಷನಲ್ಲೇ ಬೈಕ್ ಇತ್ತು ಅನ್ನೋದು ತಿಳಿದು ಬರ್ತಾ ಇದೆ. ಬಟ್ ಯಾಕೆ ಹೀಗೆ ಹೋಗಿ ಗೊತ್ತಾಗದೆ ಪೋಲಿಗೆ ಡಿಕ್ಕಿ ಹೊಡಿದ್ರು ಅಂತ ಎರಡು ಪಾಸಿಬಿಲಿಟಿ ಇರುತ್ತೆ. ಒಂದು ನಿದ್ರಾ ಮಂಪರು, ಅಥವಾ ಇತ್ತೀಚೆಗಂತೂ ಯುವ ಸಮುದಾಯ ಈ ಬೇರೆ ಬೇರೆ ರೀತಿಯಾದಂತಹ ನಶೆಗೆ ತುತ್ತಾಗಿ ಅದನ್ನು ಮುಗಿಸ್ಕೊಂಡು ಬರ್ತಾ ಇದ್ರ ಪ್ರಶ್ನೆ ಇದೆ. ಕುಟುಂಬದವ್ರನ್ನ ವಿಚಾರಣೆಗೆ ಒಳಪಡಿಸಿದಾಗ ಗೊತ್ತಾಗುತ್ತೆ ಇಷ್ಟು ಬೆಳಗಿನ ಜಾವ ಇಷ್ಟು ಸ್ಪೀಡಾಗಿ ಹೋಗುವಂತಹ ಧಾವಂತ ಆದರೂ ಏನಿತ್ತು ಅಂತ.